ಸರ್, ತಾವು ಬಾಸ್ ಟಿವಿ ಜೊತೆ ಮಾತಾಡ್ತಿದ್ರಿ. ಇವಾಗ ಆಪರೇಷನ್ ಸಿಂಧೂರ್ ಅನ್ನೋ ಅಟ್ಯಾಕ್ ಅನ್ನ ನಮ್ಮ ಇಂಡಿಯಾ ಮಾಡಿದೆ, ತುಂಬಾ ಸ್ಟ್ರಾಟಜಿಕಲಿ ಮಾಡಿದಾಗಿದೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮಸ್ತೆ. ಬಾಸ್ ಟಿವಿಗೆ ವೀಕ್ಷಕರಿಗೆ ಮತ್ತು ಕಿರಣ್ ಕುಮಾರ್ ಅವರೇ ನಿಮಗೂ ಸಹ ನೋಡಿ, ಒಂದು ಚಿಟಿಕೆ ಸಿಂಧೂರದ ಮೌಲ್ಯ ಏನು ಅನ್ನೋದು ರಾತ್ರಿ 1:44 ನಮ್ಮ ಸಮಯದ ಪ್ರಕಾರ 1:44, ಪಾಕಿಸ್ತಾನದ ಸಮಯದ ಪ್ರಕಾರ 1:14 ಆ ದೇಶಕ್ಕೆ ಗೊತ್ತಾಯಿತು. ಅಲ್ಲಿಯ ಸೇನೆಗೆ, ಸರ್ಕಾರಕ್ಕೆ ಮತ್ತೆ ಅಲ್ಲಿ ಟೆರರಿಸಂ ಅನ್ನ ಪ್ರಮೋಟ್ ಮಾಡೋ ಎಲ್ಲರಿಗೂ ಗೊತ್ತಾಯಿತು ಒಂದು ಚಿಟಿಕೆ ಸಿಂಧೂರದ ಮೌಲ್ಯ ಏನು. ನೀವು ಒಂದು 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 ಸಿಂಧೂರವನ್ನ ಅಳಿಸಿದರೆ ನಿಮ್ಮಲ್ಲಿ ಏನೇನು ಅಳಿಸಿ ಹೋಗುತ್ತದೆ ಅನ್ನೋದರ ಒಂದು ಪೂರ್ವ ಸೂಚನೆ. ಈಗ ಆಗಿರೋದು ಕೇವಲ ಇದಷ್ಟೇ. ಎಂತ ಹೇಳ್ತಾರೆ, ಇದು ದಟ್ ಇಸ್ ಆಕ್ಚುಲಿ ಒಂದು ಟ್ರಯಲ್ ರನ್ ಇಂಡಿಯಾ ಮಾಡಿರೋದು. ಇನ್ನು ದೊಡ್ಡದಾಗಿ ಮುಂದೆ ನಡೆಯೋದಿದೆ. ಆ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಸೊ ಪ್ರತಿಯಾಗಿ ಈಗ ನೋಡಿ, ಒಂದು ಮಾತು, ಉರಿ ದಾಳಿ ಆದಾಗ ಭಾರತ 12 ದಿನಗಳ ನಂತರ 10 ದಿನಗಳ ನಂತರ ಪ್ರತಿಕ್ರಿಯಿಸಿತು. ಓಕೆ, POK ನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ. ಬಾಲಾಕೋಟ್ ದಾಳಿ ಆದಾಗ 12 ದಿನಗಳ ನಂತರ, ಇದು ಎಂತದ್ದು ಪುಲ್ವಾಮಾ ದಾಳಿ ಆದ ನಂತರ 12 ದಿನಗಳ ನಂತರ ಬಾಲಾಕೋಟ್ ದಾಳಿಯನ್ನ ಇಂಡಿಯಾ ಮಾಡ್ತು. ಮೊದಲದಕ್ಕೆ 10 ದಿನ, ಎರಡನೇದಕ್ಕೆ 12 ದಿನ, ಈಗ ಮೂರನೆಯದಕ್ಕೆ ಈ ಪೆಹಲ್ಗಾಮ್ ದಾಳಿಗೆ 14 ದಿನ ತಗೊಂಡು ಇಂಡಿಯಾ ರಿಯಾಕ್ಟ್ ಮಾಡಿದೆ. ಇದೊಂಥರ ಟೆಸ್ಟ್ ಆಫ್ ರೀಸನಿಂಗ್ ನಲ್ಲಿ ಕ್ವಶನ್ ಗಳು ಬರ್ತಾವಲ್ಲ, ಈ ರೀತಿ 10, 12, 14 ಆದ್ರೆ ಮುಂದೊಂದೇನು ಅಂತ. ಇನ್ನೊಂದು ದಾಳಿ ನಡೆದ್ರೆ 16 ದಿನದಲ್ಲಿ ಇಂಡಿಯಾ ಪ್ರತಿಕ್ರಿಯಿಸುತ್ತಂತ. ಓಕೆ, ಲೈಟರ್ ಮೊಮೆಂಟ್ ಇದ್ರಲ್ಲಿ ವೈನಲ್ಲಿ ಹೇಳಿದೆ ನಾನು. ಓಕೆ, ವಾಪಸ್ ನಾವು ಇದಕ್ಕೆ ಬರೋಣ. ನೋಡಿ, ಈ ದಾಳಿ ಆಕ್ಚುಲಿ 9 ಆಯ್ದ ಸ್ಥಳಗಳಲ್ಲಿ ಈ ದಾಳಿ ನಡೆದಿದೆ. POK ಅಷ್ಟೇ ಅಲ್ಲ, POK ರಾಜಧಾನಿ ಮುಜಫರಾಬಾದ್ನಲ್ಲಿ, ಮತ್ತೆ ಬಿಂಬೇರ್ನಲ್ಲಿ, ಕೋಟ್ಲಿನಲ್ಲಿ ದಾಳಿ ನಡೆದಿರೋದು. ಮತ್ತೆ ಪ್ರಾಪರ್ ಪಾಕಿಸ್ತಾನ್, ಪಂಜಾಬ್, ಇವನ್ ಬಾಲಾಕೋಟ್ ದಾಳಿ ನಡೆದದ್ದು ಖೈಬರ್ ಪಖ್ತೂನ್ವಾ ಪ್ರಾಂತ್ಯದಲ್ಲಿ. ಇದು ಪಾಕಿಸ್ತಾನದ ಹಾರ್ಟ್, ಪಾಕಿಸ್ತಾನಿಯ ಸೇನೆಯ ಪ್ರಮುಖ ನೆಲೆ ಪಂಜಾಬ್ ನಲ್ಲಿ ಈ ದಾಳಿ ನಡೆದಿದೆ. ಸಿಯಾಲ್ಕೋಟ್ ನಲ್ಲಿ ಮತ್ತು ಬಹವಾಲ್ಪುರ್ ನಲ್ಲಿ. ಮತ್ತೆ ಆಕ್ಚುಲಿ ಮುರಿಡ್ಕ, ಇವು 3 ಇರೋದು ಪಾಕಿಸ್ತಾನದ ಪಂಜಾಬ್ ನಲ್ಲಿ. ಇದನ್ನ ನೋಡಿ, ಇಲ್ಲಿ ಏನೇನ್ ನಡೀತು ಅನ್ನೋದ್ರ ಬಗ್ಗೆ ಹೇಳೋದಕ್ ಮೊದಲು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಉರಿ ದಾಳಿ ಆದಾಗ ಮತ್ತು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಅದು ನಡೀತಾ ಅಂತ ಪುರಾವೆ ಕೊಡಿ ಅಂತ ಕೇಳಿದವರು ಪಾಕಿಸ್ತಾನದಲ್ಲಿ ಇರಲಿಲ್ಲ, ಮುಖ್ಯವಾಗಿ ನಮ್ಮಲ್ಲೇ ಇದ್ರು. ಓಕೆ, ನಮ್ಮ ಜನರೇ ಮೊದಲು ಪುರಾವೆ ಕೇಳಿದ್ದು. ಅನಂತರ ಪಾಕಿಸ್ತಾನಿಯರು ಇದೇ ಮಾತುಗಳನ್ನ ಪುನರುಚ್ಚರಿಸಿ ಏನೂ ನಡೆದಿಲ್ಲ, ಏನೂ ಆಗ್ಲಿಲ್ಲ ಅಂತ ಅವ್ರು ಹೇಳೋದಕ್ ಶುರು ಮಾಡಿದ್ರು. 2 ಕಾಗೆಗಳು ಮಾತ್ರ ಸತ್ತದ್ದು ಅಂತ ಹೇಳಿದ್ರು. ಬಹುಶಃ 2 ಕಾಗೆಗಳಲ್ಲಿ ಒಂದು ಕಾಗೆ ಮಸೂದ್ ಅಜರ್ ಇರಬಹುದು ಅಂತ ನಾನು ಊಹೆ ಮಾಡ್ತೀನಿ. ಯಾಕಂದ್ರೆ ಆ ನಂತರ ಆತನ ಬಗ್ಗೆ ಯಾವ ಸುದ್ದಿಯೂ ಬಂದಿಲ್ಲ. ಅಂದ್ರೆ ಈಗಿನ ಈ ದಾಳಿ ನೋಡಿ, ಇದರ ಬಗ್ಗೆ ಪಾಕಿಸ್ತಾನದಿಂದಲೇ ಪುರಾವೆಗಳು ಬರ್ತಾ ಇವೆ. ಇಲ್ಲಿ ಪುರಾವೆ ತೋರಿಸಿ ಅಂತ ನಮ್ಮ ಸೇನೆಯನ್ನ, ನಮ್ಮ ವಾಯುದಳವನ್ನ ಕೇಳೋದಕ್ಕೂ ಮೊದಲೇನೆ ಪಾಕಿಸ್ತಾನದಿಂದಲೇ ಪುರಾವೆಗಳು ಬರ್ತಾ ಇವೆ. ಇದು ಒಂದು ಬಹವಾಲ್ಪುರದಲ್ಲಿ ಆ ಒಂದು ಮದ್ರಸೆ ಮೇಲೆ ನಡೆದಂತ ಅದು 2 ಬ್ಲಾಸ್ಟ್ ಗಳನ್ನ ಅಲ್ಲಿಯದೇ ಇಬ್ಬರು ಕಾರ್ನಲ್ಲಿ ಕುಳಿತುಕೊಂಡು ಅವರು ವಿಡಿಯೋ ಮಾಡಿದ್ದಾರೆ. ಬಹುಶಃ ಅನಿರೀಕ್ಷಿತವಾಗಿ ಅವರಿಗೆ ಸಿಕ್ಕದ್ದು, ಅಥವಾ ಒಂದು ದಾಳಿ ಆದ ನಂತರ ಅವರು ಆ ಕಡೆಗೆ ತಮ್ಮ ಫೋನ್ ಕ್ಯಾಮ್ರಾನ ತಿರುಗಿಸಿ ವಿಡಿಯೋ ಶುರು ಮಾಡಿರಬಹುದು. 2 ಸ್ಫೋಟಗಳು ನಮಗೆ ಸ್ಪಷ್ಟವಾಗಿ ಕಾಣ್ತವೆ. ಅಲ್ಲಿ ಅವರಿಬ್ರು ಮಾತಾಡೋದು ನಮ್ಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿ ತಮ್ಮ ಊರಿನಲ್ಲಿ ಇಂಡಿಯಾದ್ದು ಅಟ್ಯಾಕ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಆ ಅಟ್ಯಾಕ್ ಇದೆಯಲ್ಲ,
ಅವು ತಮ್ಮ ವಿಡಿಯೋದಲ್ಲಿ ಸೆರೆ ಆದ್ವಾ ಇಲ್ವಾ, ಅಯ್ಯೋ ಸೆರೆ ಆಗ್ಲಿಲ್ವಾ ಅಂತ ಅವರಿಗೆ ಚಿಂತೆ ಆದಂತ ಒಂದು ಅದನ್ನ ನಾವು ಕಾಣ್ತೀವಿ. ಆದ್ರೆ ಆ ವಿಡಿಯೋದಲ್ಲಿ ಸೆರೆ ಆಗಿದೆ. ಅದು ಎರಡೂ ಬ್ಲಾಸ್ಟ್ಗಳು. ಅವರದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ, ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಮತ್ತೆ ಬಹವಾಲ್ಪುರದ ಆಸ್ಪತ್ರೆಯ ಆ ಒಂದು ದೃಶ್ಯಗಳು ಕಾಣ್ತಾ ಇವೆ. ಆಂಬ್ಯುಲೆನ್ಸ್ಗಳು, ಜನಜಂಗುಳಿಯಲ್ಲಿ ಆಂಬ್ಯುಲೆನ್ಸ್ಗಳು ಬರೋದು ಹೋಗೋದು, ಇದೆಲ್ಲ ನೋಡಿದಾಗ ಬಹವಾಲ್ಪುರದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆದಿದೆ ಅನ್ಕೋಬಹುದು. ಬಹವಾಲ್ಪುರವೇ ಏಕೆ? ಬಹವಾಲ್ಪುರ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್. ಇನ್ಫ್ಯಾಕ್ಟ್ ಬಾಲಾಕೋಟ್ ನಲ್ಲಿ ಇದ್ದದ್ದು ಜೈಷ್ ಎ ಮೊಹಮ್ಮದ್ ದೊಡ್ಡ ಟ್ರೈನಿಂಗ್ ಕ್ಯಾಂಪ್. ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಆಕ್ಚುಲಿ ದಾಳಿ ನಡೆದದ್ದು. ಅಲ್ಲಿ 300ರಷ್ಟು ಆತಂಕವಾದಿಗಳು ಸತ್ತಿದ್ರು ಅನ್ನೋ ಸುದ್ದಿ ಇತ್ತು. ಇಲ್ಲಿ ಬಹವಾಲ್ಪುರದಲ್ಲಿ ಒಂದು ಮದ್ರಸಾ, ಇದು ಒಂದು ರೀತಿಯಲ್ಲ, ಮದ್ರಸಾ ಅಂತ ಹೇಳಿದ್ರೆ ಅದು ಜಿಹಾದಿ ಕಾರ್ಖಾನೆ, ಅದು ಅದರ ಮೇಲೆ ದಾಳಿ ನಡೆದಿರೋದು. ಅಲ್ಲಿ ಬಹಳಷ್ಟು ಸಾವು ನೋವುಗಳಾಗಿದ್ದಾವೆ ಅನ್ನೋ ಸುದ್ದಿ ನಮಗೆ, ಅನ್ನೋ ಒಂದು ಚಿತ್ರಣಗಳು ಪಾಕಿಸ್ತಾನಿ ಮೂಲಗಳಿಂದಲೇ ನಮಗೆ ಸಿಗ್ತಾ ಇವೆ. ಜೊತೆಯಲ್ಲಿ ಒಂದು ಆಕ್ಚುಲಿ ಮುರಿಡಿಕೆ, ಅದು ಇದರದು ಲಷ್ಕರ್ ಎ ತೊಯ್ಬಾ ಅದರದ ಹೆಡ್ ಕ್ವಾರ್ಟರ್ ಅದು. ಇನ್ಫ್ಯಾಕ್ಟ್ ಮೊನ್ನೆ ತನಕನೂ ಸಹ ಹಾಫಿಜ್ ಸಯೀದ್ ಅಲ್ಲೇ ಇದ್ದ ಅನ್ನೋ ಸೂಚನೆ ಇದೆ. ಅನಂತರ ಆತನ ಸ್ಥಳಾಂತರಿಸಿದ್ರು ಅನ್ನೋ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಒಂದು ಬಹುಶಃ ನಮ್ಮ ಭಾರತದ ಒಂದು ಆಂಗ್ಲ ಸುದ್ದಿ ಮಾಧ್ಯಮವೇ ಕಾರಣ ಆಗಿರ್ಬೋದು ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ನಮ್ಮ ಒಂದು ಪ್ರಮುಖ ಆಂಗ್ಲ ಸುದ್ದಿ ಮಾಧ್ಯಮ ಒಂದು ಪ್ರಚಾರವನ್ನ ಮಾಡಿತು. ಹಾಫಿಜ್ ಸಯೀದ್ ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿದೆ, ಆತನ ವಿಳಾಸ ನಮಗೆ ಗೊತ್ತಿದೆ ಅಂತ. ಅದರ ಅರ್ಥ ಏನು? ನಾವು ಮಾಧ್ಯಮಕ್ಕೆ ನಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಭಾರತೀಯ ಸೇನೆಗೂ ಗೊತ್ತಿದೆ ಅಂದ್ರೆ ಸಯೀದ್ ನಿನ್ನ ಜೀವ ಅಪಾಯದಲ್ಲಿದ್ದೆ, ಎಲ್ಲಾದ್ರೂ ಬೇರೆ ಕಡೆ ಓಡಿ ಹೋಗಿ ಅವಿತುಕೋ ಅಂತ ನಮ್ಮ ಆ ಆಂಗ್ಲ ಮಾಧ್ಯಮ ಹಾಫಿಜ್ ಸಯೀದ್ಗೆ ಈ ಬಗೆಗೆ ಸಲಹೆ ಕೊಡ್ತು. ಆಯ್ತಾ? ಆನಂತರ ನಾವು ನೋಡಿದ್ದೇನು, ಹಾಫಿಜ್ ಸಯೀದನ್ನ ಬೇರೊಂದ್ ಕಡೆಗೆ ಸ್ಥಳಾಂತರಿಸಿದ್ದಾರೆ, ಆತನಿಗೆ ಫುಲ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಅಂದ್ರೆ ಆತ ಬಹುಶಃ ನಮ್ಮ ಆ ಒಂದು ಇಂಗ್ಲಿಷ್ ಮೀಡಿಯಾ ಚಾನೆಲ್ ಆ ಮಾತನ್ನ ಪ್ರಸಾರ ಮಾಡದೇ ಇದ್ದಿದ್ರೆ ಬಹುಶಃ ಇಂದು ಹಾಫಿಜ್ ಸಯೀದ್ ಬದುಕಿರ್ತಿರ್ಲಿಲ್ಲ. ಆಯ್ತಾ? ಅಂದ್ರೆ ಕೆಲವು ಸಮಯದಲ್ಲಿ ಶತ್ರುಗಳಿಗೆ ನಾವು ಯಾವ ರೀತಿ ಸಹಕಾರ ಕೊಡ್ತೀವಿ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಬರ್ಖಾದತ್ ಕಾರ್ಗಿಲ್ ನಲ್ಲಿ ಮಾಡದ್ದೇನು, ಓಕೆ, ಐ ಆಮ್ ಕಾಲಿಂಗ್ ಫ್ರಮ್ ಎ ಬಂಕರ್ ಅಂತ ಕೂಗ್ತಾ ಅಲ್ಲಿಂದ ಸ್ವಲ್ಪ ದೂರ ಹೋದ್ ಕೂಡಲೇ ಅಲ್ಲಿಗೆ ಪಾಕಿಸ್ತಾನಿಯರ ಬಾಂಬ್ ಬೀಳ್ತಾ ಇತ್ತು, ಶೆಲ್ ಬೀಳ್ತಾ ಇತ್ತು. ಮತ್ತೆ ಮುಂಬೈ ದಾಳಿಗಳ ಸಮಯದಲ್ಲಿ ಲೈವ್ ಆಗಿ ತೋರಿಸಿ ಆಕ್ಚುಲಿ ಎಷ್ಟು ಜೀವ ಹಾನಿ ಆಯಿತು ಅದರಿಂದ, ಇದೆಲ್ಲ ನಾವು ನೋಡಿದ್ದೀವಿ. ನಮ್ಮ ಜನ ಇನ್ನೂ ಸಹ ತಮ್ಮ ಈ ಒಂದು TRP ಚಪಲಕ್ಕೋಸ್ಕರ ನಮ್ಮದೇ ಜೀವಗಳನ್ನ ಬಲಿ ಕೊಡೋದನ್ನ ಇನ್ನೂ ನಿಲ್ಲಿಸಿಲ್ಲ. ಮತ್ತೆ ನಮ್ಮ ಶತ್ರುಗಳ ವಿರುದ್ಧ ನಮ್ಮ ಕಾರ್ಯಾಚರಣೆಯನ್ನ ಆಕ್ಚುಲಿ ಕಾರ್ಯಾಚರಣೆಗೆ ಇವರೇ ತಡೆಯಾಗಿ ನಿಲ್ತಾ ಇದ್ದಾರೆ. ಇರ್ಲಿ, ಅದು ಒಂದು ವಿಷಯ. ಈಗ ಬಹವಾಲ್ಪುರದ ಹೇಳ್ತಾ ಇದ್ರಿ, ಅಲ್ಲಿ ಅಜರ್ ಮಸೂದ್ ಫ್ಯಾಮಿಲಿಯ 14 ಜನ ಸತ್ತೋಗಿದ್ದಾರೆ, ಸಾಯಿಸಿರೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಹೌದು ಹೌದು. ಆಕ್ಚುಲಿ ಪಾಕಿಸ್ತಾನ ಅದನ್ನ ಡಿನೈ ಮಾಡ್ತಾ ಇದೆ. ಅವರ ಅಲ್ಲಿಯ ಒಂದು ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅಲ್ಲಿ ಯಾವುದೇ ಆತಂಕವಾದಿ ಇರಲಿಲ್ಲ, ಏನೂ ಟೆರರಿಸ್ಟ್ ಟ್ರೈನಿಂಗ್ ಎಂತದ್ದು ಇರಲಿಲ್ಲ. ಇಂಡಿಯಾ ಅಟ್ಯಾಕ್ ಮಾಡಿದ್ದು ಇವರನ್ನ ಎಂತದ್ದು ಸಿವಿಲಿಯನ್ಸ್ ನ, ಮಹಿಳೆಯರು ಮತ್ತೆ ಮಕ್ಕಳನ್ನ ಕೊಂದಿದೆ ಅಂತ ಅವ್ರು ಹೇಳಿದ್ರು. ಸೊ ಈ ಸುದ್ದಿಯನ್ನ ಟೆರರಿಸ್ಟ್ಗಳು ಸತ್ತದನ್ನ, ಟೆರರಿಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಸತ್ತದನ್ನ ಪಾಕಿಸ್ತಾನ ಅಫಿಷಿಯಲ್ ಆಗಿ ಡಿನೈ ಮಾಡ್ತದೆ. ಡಿನಯಲ್ ವಿಲ್ ಬಿ ದೇರ್ ಆಲ್ವೇಸ್. ಅದನ್ನ ಅಂದ್ರೆ ನಮಗೆ ಸುದ್ದಿ ಏನು ಅಂತ ಹೇಳಿದ್ರೆ, ಅಲ್ಲಿ ಒಂದು ಟೆರರಿಸ್ಟ್ ಫ್ಯಾಮಿಲಿ ಮೆಂಬರ್ಸೇ ಅಟ್ಯಾಕ್ ಸತ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ಈ ಅಟ್ಯಾಕ್ ಪ್ಲಾನಿಂಗ್ ಇದೆಯಲ್ಲ ಎಷ್ಟು ಪ್ರಿಸೈಸ್ ಆಗಿತ್ತು, ಎಷ್ಟು ಇದರ ಹಿಂದೆ ಎಂತ ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ಕಲೆಕ್ಟ್ ಆಗಿದ್ವು, ಅದ್ರ ಪ್ರಕಾರ ಎಂತ ತಯಾರಿ ಆಗಿತ್ತು ಅನ್ನೋದ್ರ ಒಂದು ಸೂಚನೆ. ಅಂದ್ರೆ ಇಂಡಿಯಾ ಒಂದು ಪ್ರಿಸೈಸ್ ಆಗಿ ಅಟ್ಯಾಕ್ ಮಾಡಿದೆ. ಅದು ಇಂಡಿಯನ್ ಗವರ್ಮೆಂಟ್ ಸಹ, ಇಂಡಿಯನ್ ಮೀಡಿಯಾ ಸಹ, ಇಂಡಿಯನ್ ಮಿಲಿಟರಿ ಸಹ ಹೇಳ್ತು, ನಾವು ಯಾವುದೇ ಸಿವಿಲಿಯನ್ ಟಾರ್ಗೆಟ್ ಅನ್ನ ಅಟ್ಯಾಕ್ ಮಾಡಿಲ್ಲ, ಮತ್ತೆ ಯಾವುದೇ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ನಾವು ವೈಲೇಟ್ ಮಾಡಿಲ್ಲ. ನಾವು ಪಾಕಿಸ್ತಾನದ ಟೆರರಿಸ್ಟ್ ಸೆಂಟರ್ ಗಳನ್ನ, ಮರ್ಕಜಿ ಅಂತದೇ ಬರ್ತದೆ ಸೆಂಟರ್ಗಳಲ್ಲಿ, ಟೆರರಿಸ್ಟ್ ಸೆಂಟರ್ ಗಳನ್ನ ನಾವು ಅಟ್ಯಾಕ್ ಮಾಡಿದ್ದೀವಿ. ಮತ್ತೆ ನಮ್ಮ ನೆಲದಿಂದ ಮಿಸೈಲ್ ಗಳ ಮೂಲಕ ಮತ್ತೆ ಕಾಮಿಕಾಜೆ ಡ್ರೋನ್ಸ್, ಅದು ಲೈಟರಿಂಗ್ ಅಮ್ಯುನಿಷನ್ಸ್ ಅಂತ ಹೇಳ್ತಾರೆ, ಅವುಗಳ ಮೂಲಕ ನಾವು ದಾಳಿ ಮಾಡಿದ್ದೀವಿ ಅಂತ ಭಾರತದ ಸೇನೆಯ, ಭಾರತ ಸರ್ಕಾರದ ಸ್ಟೇಟ್ಮೆಂಟ್ ಇದೆ. ಓಕೆ, ಅದರ ಲಕ್ಷ್ಯ ಅಂದ್ರೆ ಯಾವ ಟಾರ್ಗೆಟ್ ಗಳನ್ನು ನಾಶ ಮಾಡಬೇಕಾಗಿತ್ತು
ಅನ್ನೋದನ್ನೇ ಸಹ ಉದ್ದೇಶವಾಗಿ ಇಟ್ಟುಕೊಂಡು ಗುರಿಯನ್ನ ಸಾಧಿಸಿದೆ. ಇನ್ಫ್ಯಾಕ್ಟ್ ಅಲ್ಲಿ ಮುಜಫರಾಬಾದ್ ಇದೆಯಲ್ಲ, ಅಲ್ಲಿ 2 ಕ್ಯಾಂಪ್ಗಳಲ್ಲಿದ್ದದ್ದು ಮತ್ತೆ ಆಕ್ಚುಲಿ ಸಿಯಾಲ್ಕೋಟ್ ನಲ್ಲಿ ಇದ್ದಂತ ಕ್ಯಾಂಪ್ಗಳಲ್ಲಿದ್ದವರೇ ಸಹ ಹಿಂದಿನ ಪಠಾನ್ ಕೋಟ್, ಸೋನಾಮಾರ್ಗ್, ಗುಲ್ಮಾರ್ಗ್ ಅಲ್ಲಿ ನಡೆದಂತ ದಾಳಿಗಳನ್ನ ಆಯೋಜಿಸಿದ್ದವರು. ಹೀಗಾಗಿ ಭಾರತ ಸರಿಯಾದ ರೀತಿಯಲ್ಲಿ ತನ್ನ ಕಾರ್ಯಯೋಜನೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ಇಳಿಸಿದೆ. ಹಾ ಸರ್, ಇವಾಗ BBC ಏನ್ ರಿಪೋರ್ಟ್ ಮಾಡಿದೆ ಅಂದ್ರೆ, ಅಜರ್ ಮಸೂದ್ ಹೇಳಿದಾನೆ ಅವನ್ ಫ್ಯಾಮಿಲಿಯ 10 ಜನನೋ 14 ಜನನೋ ತೀರೋಗಿದ್ದಾರೆ, ಸತ್ತೋಗಿದ್ದಾರೆ ಅಂತ ಹೇಳಿದಾನೆ ಅಂತ ರಿಪೋರ್ಟ್ ಮಾಡಿದೆ ಸರ್. ತಾವ್ ಹೇಳ್ತಾ ಇದ್ರಿ ಮಸೂದ್ ಬದುಕಿರೋ ಡೌಟ್ ಅಂತ. ಆಕ್ಚುಲಿ ಅಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು. ಇನ್ಫ್ಯಾಕ್ಟ್ 2019 ನಂತರ ಆತನ ಯಾವುದೇ ಒಂದು ಸುದ್ದಿ ಇರಲಿಲ್ಲ, ಆತನ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಕಾಣಿಸ್ಕೋತಾ ಇರ್ಲಿಲ್ಲ. ಮತ್ತೆ ಏಕಾಏಕಿ ಈಗ ಆತನ ಮಾತುಗಳು ಬರ್ತಾ ಇವೆ. ಸೊ ಈಗ ಏನಾಗಿದೆ ಅದು, ಐ ಮೀನ್ ವಿ ಡೋಂಟ್ ನೋ. ಇದು ನಾವು ಇನ್ನು ಸ್ವಲ್ಪ ವೇಟ್ ಮಾಡಿ, ಅಂದ್ರೆ ಈ ಒಂದು ಮುಖ್ಯವಾಗಿ ಈ ಪಶ್ಚಿಮದ ಚಾನೆಲ್ಗಳು ಮತ್ತೆ ಚೈನಾದ ಚಾನೆಲ್ಗಳೇನಿವೆ, ಪಶ್ಚಿಮ ಅಂತ ಹೇಳಿದ್ರೆ ಅಲ್ಲಿಯ ಸರ್ಕಾರಿ ನಿಲುವು, ಅಲ್ಲಿಯ ಒಂದು ವಾರ್ತಾವಾಹಿನಿಗಳ ನಿಲುವು ಸಂಪೂರ್ಣ ವ್ಯತ್ಯಾಸ ಇದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಸರ್ಕಾರಗಳು ಪೂರ್ಣವಾಗಿ ನಮ್ಮ ಪರವಾಗಿವೆ. ಆದ್ರೆ ಅಲ್ಲಿಯದೇ ಮೀಡಿಯಾಗಳು, ಓಕೆ, BBC ಇರ್ಬೋದು, ಫ್ರಾನ್ಸ್ ನ್ಯೂಸ್ 24 ಇರ್ಬೋದು, ಫ್ರಾನ್ಸ್ 24 ಇರ್ಬೋದು, ಅಥವಾ ಅಲ್ಲಿಯ ಎಂತದ್ದು ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಇರ್ಬೋದು, ಅವುಗಳ ಸ್ಟ್ಯಾಂಡ್ ಪಾಕಿಸ್ತಾನದ ಪರ, ನಮ್ಮ ವಿರುದ್ಧವಾಗಿದೆ. ಈ ದೃಷ್ಟಿಯಿಂದ ನಾವು ಈಗ BBC ರಿಪೋರ್ಟ್ ಏನಿದೆ ಇದನ್ನ ನಾವು ಇನ್ನು ಸ್ವಲ್ಪ ಕಾದು ನಾವು ಆಕ್ಚುಲಿ ಇದನ್ನ ಅನಾಲಿಸಿಸ್ ಮಾಡೋದು ಒಳ್ಳೆಯದು. ಒಂದು ವೇಳೆ ಅವರು ಮಸೂದ್ ಅಜರ್ದೇ ಸ್ಟೇಟ್ಮೆಂಟ್ ಅಂತ ಅವ್ರು ಹೇಳೋದಾದ್ರೆ ಅದೇ ನಿಜವಾ ಅಂತ ನಾವು ಇನ್ನು ಸ್ವಲ್ಪ ಕಾದು ನೋಡುವ. ಇಲ್ಲ ಅದು ಒಂದು ಸಹ ಪಾಕಿಸ್ತಾನಿ ಪ್ರಾಪಗ್ಯಾಂಡಕ್ಕೆ BBC ಚಾಲನೆ ಕೊಡ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕು ನಾವು. ಆಗ್ಲಿ ಸರ್, ಇಂಡಿಯಾದ ಈ ದಾಳಿ ಬಹಳಷ್ಟು ಎಫೆಕ್ಟ್ ಅನ್ನ ಪಾಕಿಸ್ತಾನಕ್ಕೆ ಈಗಾಗಲೇ ಮಾಡಿದೆ. ಒಂದ್ ರೀತಿ ಅಲ್ಲಿ ತಲ್ಲಣ ಇದೆ, ಅಲ್ಲೋಲ ಕಲ್ಲದ. ಇದಕ್ ಮೊದಲು ಅವ್ರಿಗೆ ಇತ್ತು, ಇಂಡಿಯಾ ಏನೋ ಒಂದ್ ಮಾಡುತ್ತೆ, ವಾರೇ ಘೋಷಣೆ ಮಾಡಬಹುದು ಅಂತ. ಸದ್ಯಕ್ಕೆ POK ವಶಪಡಿಸಿಕೊಳ್ಳುವ ಆಲೋಚನೆಯಲ್ಲಿ ಸರ್ಕಾರ ಇದ್ದಂಗಿದ್ಯಾ? ಅದು ಸಾಧ್ಯತೆ ಇದೆಯಾ ಸರ್? ಅದು ಒಳ್ಳೆ ಪ್ರಶ್ನೆ. ಅದಕ್ಕೆ ಮೊದಲು ಪಾಕಿಸ್ತಾನ ಇಂಥ ದಾಳಿಯನ್ನು ನಿರೀಕ್ಷೆ ಮಾಡಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಮಾತನ್ನೇ ಸೇರಿಸ್ಬಿಡ್ತೀನಿ ನಾನು. ನೋಡಿ, ವಾರದ ಹಿಂದೆ ಅಂದ್ರೆ ಕಳೆದ ಮಂಗಳವಾರ ಬೆಳಿಗ್ಗೆ, ಅಂದ್ರೆ ಬೆಳಗಿನ 2:30 ಗಂಟೆಗೆ, ಓಕೆ, ಮಂಗಳವಾರ ರಾತ್ರಿ, ಅದು ಬುಧವಾರ ಬೆಳಿಗ್ಗೆ 2:30 ಗಂಟೆಗೆ ಪಾಕಿಸ್ತಾನದ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆತರಾತ್ರವಾಗಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದ್ದೇನು, ಇಂಡಿಯಾ 24 ಗಂಟೆಗಳಿಂದ 36 ಗಂಟೆಗಳ ಒಳಗೆ ನಮ್ಮ ಮೇಲೆ ದಾಳಿ ಮಾಡ್ತದೆ ಅಂತ. ಓಕೆ, ಸೊ ಅದು ಬುಧವಾರ ಬೆಳಿಗ್ಗೆ ಆತ ಹೇಳಿದ್ರು 2:30 ಗಂಟೆಗೆ. ಅದು 6 ದಿನಗಳ ನಂತರ ಸರಿಸುಮಾರು ಅದೇ ಸಮಯಕ್ಕೆ, ಅಂದ್ರೆ ಮಂಗಳವಾರ ಬೆಳಿಗ್ಗೆ, ಇದೇ ಬುಧವಾರ ಬೆಳಿಗ್ಗೆ ಆ ದಾಳಿ ನಡೆದಿದೆ. ಅಂದ್ರೆ ಅತಾವುಲ್ಲಾ ತರ ಸ್ವಲ್ಪ 7 ದಿನಗಳು ಮುಂದೆ ಇದ್ದ, ಅಂದ್ರೆ ಇಂಡಿಯಾದ ದಾಳಿಯನ್ನ ಬಹುಶಃ ಆತನ ಕನಸಿನಲ್ಲೂ ಸಹ ಇಂಡಿಯಾದ ದಾಳಿಯೇ ಕಾಡಿರಬಹುದು. ಸೊ ಆತನ ಆ ಒಂದು ಆತಂಕ 1 ವಾರದ ನಂತರ ನಿಜ ಆಗಿದೆ. ರೈಟ್, ಓಕೆ. ಸೊ ಇದು ಆಕ್ಚುಲಿ ಒಂದು ನಿಮ್ಮ ಪ್ರಶ್ನೆ ಏನು, ಅದನ್ನೇ ನಾನು ಬೇರೆ ದಾರಿಗೆ ಹೋಗಿ ಆ ಪ್ರಶ್ನೆಯನ್ನೇ ಮರ್ತು ಬಿಟ್ಟೆ ನಾನು. ಇರ್ಲಿ POK ಭಾರತ ಸರ್ಕಾರಕ್ಕೆ ಇದೆಯಾ? ನಮ್ಮ ಬಹಳಷ್ಟು ಭಾರತೀಯರ ಆಸೆ, ಕನಸು ಈ POK ಅನ್ನ ನಾವು ವಶಪಡಿಸಿಕೊಳ್ಳೋದು. ಎಸ್, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಇನ್ಫ್ಯಾಕ್ಟ್ 27th October 2022 ಅದು ಫಸ್ಟ್ ಕಾಶ್ಮೀರ್ ವಾರ್ ಶುರುವಾದ ಒಂದು 75ನೇ ವಾರ್ಷಿಕೋತ್ಸವದ ದಿನ ಅದು. ಅಂದ್ರೆ ನಾವು ಪಾಕಿಸ್ತಾನಿ ನುಸುಳುಕೋರರನ್ನ ಹಿಂದೆ ಕಟ್ಟೋದಕ್ಕೆ ನಮ್ಮ ಸೇನೆ ಕಾರ್ಯಾಚರಣೆ ಶುರು ಮಾಡಿತು 27th October 1947. ಅದರ ಒಂದು ಆನಿವರ್ಸರಿ ಅದು 27th October 2022. ಆ ದಿನ ನಮ್ಮ ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಶ್ರೀನಗರದಲ್ಲೇ ಮಾತಾಡಿ ಅವರು ಹೇಳಿದ ಒಂದು ಮಾತೇನು ಅಂತ ಹೇಳಿದ್ರೆ, ನಮ್ಮದು ಇನ್ನು ಉತ್ತರಾಭಿಮುಖ ಚಲನೆ ಅಂತ, ನಾವಿನ್ನು ಉತ್ತರಕ್ಕೆ ಚಲಿಸ್ತೇವೆ. ಅಂದ್ರೆ ನಾವು POK ಕಡೆಗೆ ನಮ್ಮ ಗಮನ ಇದೆ, ನಾವು ಆ ಕಡೆ ಮುಂದುವರಿತೀವಿ, ಆ ಸೂಚನೆಯನ್ನ ಕೊಟ್ರು. ಅದೇ ಟೈಮಲ್ಲಿ ಚಿನಾರ್ ಕೋರ್ನ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಓಜಿಲಾ ಅವರು ಸಹ ನಾವು POK ಯನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನೂ ಮಾಡಿಕೊಂಡಿದ್ದೀವಿ, ನಮ್ಮ ಸರ್ಕಾರದ ಒಂದು ಆಜ್ಞೆಗಾಗಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು. ಯಾವಾಗ? October 22 ನಲ್ಲಿ. ಅದಾಗಿ
ಆಲ್ಮೋಸ್ಟ್ 2.5 ವರ್ಷ ಆಗಿದೆ. ಸೊ ಈಗ ನಡೀತಾ ಇರುವಂತ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ, ಬೆಳವಣಿಗೆ ಹಿನ್ನೆಲೆಯಲ್ಲಿ ರಕ್ಷಾ ಮಂತ್ರಿ ಮತ್ತೆ ಚಿನಾರ್ ಕೋರ್ ಕಮಾಂಡರ್ ಅವರು ಹೇಳಿದ ಮಾತುಗಳನ್ನ ನಾವು ಮತ್ತೊಮ್ಮೆ ನೆನಪಿಸ್ಕೋಬೇಕು. ಸೊ POK ಅನ್ನ ಭಾರತ ತಗೊಳ್ಳೋ ಸಾಧ್ಯತೆ ಇದೆಯಾ? ಇನ್ಫ್ಯಾಕ್ಟ್ ಭಾರತದ ಪ್ರಮುಖ ಗುರಿ ಈಗ ಅದೇ. ಇನ್ಫ್ಯಾಕ್ಟ್ ಅದು ಪ್ರಮುಖ ಗುರಿ, ಮೊದಲನೇ ಗುರಿ. ಎರಡನೇ ಗುರಿ ಪಾಕಿಸ್ತಾನವನ್ನೇ ಸಂಪೂರ್ಣವಾಗಿ ನಿರ್ವೀರ್ಯಗೊಳಿಸೋದು. ಸೊ ಮೊದಲನೇ ಗುರಿ ಭಾರತದ್ದು ಇದೆ, ಎಂತದ್ದು POK. ಇದರ ಬಗ್ಗೆ ಪಾಕಿಸ್ತಾನಿಯರಿಗೆ ಅದೆಷ್ಟು ಆತಂಕ ಆಗಿದೆ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆಯೇ POK ನಲ್ಲಿ ಮಸೀದಿಗಳನ್ನ ಮುಚ್ಚಿಬಿಟ್ರು, ಆಯ್ತಾ, ಸ್ಕೂಲ್ಗಳನ್ನ ಮುಚ್ಚಿಬಿಟ್ರು, ಎಲ್ಲ ಅಫಿಷಿಯಲ್ ಎಂಗೇಜ್ ಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ರು. ಸೊ ಹೀಗೇನಾಗಿದೆ ಅಂದ್ರೆ POK ಮೇಲೆ ಭಾರತ ದಾಳಿ ಮಾಡ್ತದೆ ಅಂತ ಹೇಳಿ ಅವರ ಒಂದು ವಾರದಿಂದ ಪಾಕಿಸ್ತಾನ ನಿರೀಕ್ಷಿಸಿತ್ತು. ಮತ್ತೆ ಭಾರತ ದಾಳಿ ಮಾಡಿದ್ರೆ ಸ್ಥಳೀಯರು ಭಾರತದ ಪರವಾಗಿ ನಿಲ್ತಾರೆ ಅನ್ನೋ ಒಂದು ಆತಂಕ ಸಹ ಅವರಿಗೆ ಬಂದಿತ್ತು. ಹೀಗಾಗಿ ಇನ್ನೂ ಅದನ್ನ ಮುಂದುವರಿಸಿ ಹೇಳೋದಾದ್ರೆ, ಇವತ್ತು ಬೆಳಿಗ್ಗೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಒಂದು ವಾರ್ತಾವಾಹಿನಿಗೆ ಜೊತೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡ್ತಾ ಏನಂದ್ರೆ, ಇಂಡಿಯಾ ಆಜಾದ್ ಕಾಶ್ಮೀರವನ್ನ ಆಕ್ರಮಣ ಮಾಡಿಕೊಂಡಿದೆ ಅಂತ ಹೇಳ್ಬಿಟ್ರು. ಆಮೇಲೆ ಅವರೇ ತಿದ್ಕೋಬೇಕಾಯ್ತು, ಇಲ್ಲ ಮಾಡ್ಕೊಂಡಿಲ್ಲ, ಅವರ ಉದ್ದೇಶ ಅದಾಗಿದೆ ಅಂದ್ಕೊಂಡು. ಅಂದ್ರೆ POK ಯನ್ನ ಭಾರತ ಆಕ್ರಮಣ ಮಾಡಿ ತಗೊಳ್ತದೆ ಅನ್ನೋದು ಒಂದು ದುಸ್ವಪ್ನದಾಗೆ ಪಾಕಿಸ್ತಾನಿಯರನ್ನ ಕಾಡ್ತಾ ಇದೆ. ಅದು ಇಂಡಿಯಾದ ಗುರಿ ಸಹ. ಅದು ಯಾಕಾಗಿ ನಾವು ಅದನ್ನ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ನಾವು ಇಂಡಸ್ ವಾಟರ್ ಟ್ರೀಟಿಯನ್ನ ನಾವು ಸಸ್ಪೆಂಡ್ ಮಾಡಿದೀವಿ. ಹೌದು, ಓಕೆ. ಸಸ್ಪೆಂಡ್ ಅಂತ ಹೇಳಿದ್ರೆ ಅದು ಆಕ್ಚುಲಿ ಅಂದ್ರೆ ಅದು ಪೂರ್ತಿಯಾಗಿ ರದ್ದಾಗಿಲ್ಲ, ಮತ್ತೆ ಚಾಲನೆಗೊಳ್ಳಬಹುದು ಅಂತ ಅದು ಇಂಡಿಯಾ ಕಂಡೀಷನ್ ಹಾಕಿದೆ. ಪಾಕಿಸ್ತಾನ ತನ್ನ ಒಂದು ಈ ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ನ ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ, ಆಯ್ತಾ, ನಾವು ಇದನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ, ನಿಲ್ಲಿಸಿದ್ರೆ ಮಾತ್ರ ನಾವು ಇದನ್ನ ಮತ್ತೆ ನಾವು ಚಾಲುಗೊಳಿಸ್ತೀವಿ ಅಂತ. ಪಾಕಿಸ್ತಾನ ತನ್ನ ಹರಕತುಗಳನ್ನ ನಿಲ್ಲಿಸೋದಿಲ್ಲ. ಸೊ ಇಂಡಸ್ ವಾಟರ್ ಟ್ರೀಟಿ ಮತ್ತೆ ಚಾಲನೆಗೊಳ್ಳೋದಿಲ್ಲ. ಸಸ್ಪೆನ್ಷನ್ ಅಂದ್ರೆ ಪರ್ಮನೆಂಟ್ ಕ್ಲೋಜರ್ ಅಂತಾನೆ ಅರ್ಥ ಆಗ್ತದೆ. ಆದ್ರೆ ಇದನ್ನ ನಾವು ಪೂರ್ಣವಾಗಿ ಮಾಡೋದಕ್ಕಾಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಆ 3 ನದಿಗಳಿದೆಯಲ್ಲ, ರಿವರ್ ಇಂಡಸ್, ಚೆನಾಬ್ ಮತ್ತೆ ರಾವಿ, ಸಾರಿ ರಿವರ್ ಇಂಡಸ್, ಝೀಲಂ ಮತ್ತು ಚೆನಾಬ್. ಈ ಚೆನಾಬ್ ಮತ್ತೆ ರಾವಿ ಝೀಲಂ ಇದೆಯಲ್ಲ, ಅದ್ರ ಮೇಲೆ ನಮ್ಮ ಕಂಟ್ರೋಲ್ ಇದೆ. ಅಂದ್ರೆ ಪೂರ್ಣ ಕಂಟ್ರೋಲ್ ಅಲ್ಲ, ಅಲ್ಲಿ ನಾವು ಅಂತದ್ದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗಾಗಿ ಅಲ್ಲಿ ನೀರನ್ನ ಬಳಸ್ಕೋಬಹುದು. 80% ನೀರು ಪಾಕಿಸ್ತಾನಕ್ಕೆ ಹೋಗಬೇಕು, 20% ಅನ್ನ ನಾವಲ್ಲಿ ಕುಡಿಯೋ ನೀರಿಗಾಗಿ ಬಳಸ್ಕೋಬಹುದು. ಮತ್ತೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ ನೀರನ್ನ ಉಪಯೋಗಿಸ್ಕೋಬಹುದು. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆದ್ಮೇಲೆ ನೀರು ಪಾಕಿಸ್ತಾನಕ್ಕೆ ಹೊರಟೋಗ್ತದೆ. ಹೀಗಾಗಿ ನಾವು ಏನು ತಡೆಯೋದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ನಾವು ಬಗ್ಲಿಹಾರ್ ಡ್ಯಾಮ್ ಆಗ್ಲಿ, ಸಲಾಲ್ ಆಗ್ಲಿ, ಮತ್ತೆ ತುಲ್ಬುಲ್ ನ್ಯಾವಿಗೇಷನ್ ಒಂದು ಪ್ರಾಜೆಕ್ಟ್ ಆಗ್ಲಿ, ಅದೆಲ್ಲ ಲಿಮಿಟೆಡ್ ಪ್ರಮಾಣದ ನೀರನ್ನ ತಡೆ ಹಿಡೋದಕ್ಕಷ್ಟೇ ನಾವು ಕಟ್ಟಿಕೊಂಡಿರೋದು. ಇವನ್ ಕಿಶನ್ ಗಂಗಾ ಪ್ರಾಜೆಕ್ಟ್ ಸಹ ತುಂಬಾ ಸಣ್ಣದು ಅದು, ಆಯ್ತಾ. ಝೀಲಂ ನದಿಯ ಉಪನದಿ ಅದು. ಅಲ್ಲಿ ಕಿಶನ್ ಗಂಗಾ ಪ್ರಾಜೆಕ್ಟ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ, ಅಲ್ಲಿಂದ ಝೀಲಂ ನದಿಗೆ ಹರಿಯೋ ನೀರನ್ನ ಸ್ವಲ್ಪ ಅಷ್ಟೇ ಕಡಿಮೆ ಮಾಡ್ತೀವಿ. ಮತ್ತೆ ಒಂದು ಹಂತದಲ್ಲಿ ನಾವು ಅದು ನೀರು ಜಾಸ್ತಿ ಆಗ್ಬಿಟ್ರೆ, ಮತ್ತೆ ಈಗ ನೀರು ಜಾಸ್ತಿ ಆಗ್ತದೆ ಜೂನ್ ಟು ಸೆಪ್ಟೆಂಬರ್ ಸಮ್ಮರ್ ಅಲ್ಲಿ, ಅವಾಗಿನಿಂದ ಗ್ಲೇಷಿಯರ್ಗಳು ಮೆಲ್ಟ್ ಆಗೋದ್ರಿಂದ ತುಂಬಾ ನೀರು ಬರ್ತದೆ. ಆನಂತರ ಇದು ಮಾನ್ಸೂನ್ ಶುರುವಾಗ್ತದೆ. ಮಾನ್ಸೂನ್ ಅಲ್ಲಿ ತುಂಬಾ ನೀರು ಬಂದಾಗ ನಾವು ಅಷ್ಟೂ ನೀರನ್ನ ತಡೆದಿಟ್ಟುಕೊಳ್ಳುವಂತ ದೊಡ್ಡ ಜಲಾಶಯಗಳು, ಭಾಕ್ರಾ, ನಾಂಗಲ್, ಆ ರೀತಿಯ ಜಲಾಶಯಗಳು ನಾವಲ್ಲಿ ಕಟ್ಟಿಲ್ಲ ನಾವು. ಹೀಗಾಗಿ ತಡೆದಿಟ್ಟು ಆಗೋದಿಲ್ಲ, ಇದು ಓವರ್ ಫ್ಲೋ ಆಗ್ತದೆ. ಹೀಗೆ ಆದ್ರೆ ಅಷ್ಟಂದ್ರೆ ಸ್ವಲ್ಪ ದಿನಕ್ಕಾದ್ರೂ ನಾವು ಈ 2 ಅಂದ್ರೆ ಝೀಲಂ ಮತ್ತೆ ಚಿನಾಬ್ ಇದನ್ನ ನಾವು ಬೇಕಾದಾಗ ಸ್ವಲ್ಪ ತಡೆ ಹಿಡಿದು ಏಕಾಏಕಿ ಬಿಟ್ಟು ಬಿಡಬಹುದು. ಅಂದ್ರೆ ಪಾಕಿಸ್ತಾನಿಯರಿಗೆ ಯಾವಾಗ ನೀರು ನಿಲ್ತದೆ 1-2-3 ದಿನಗಳು, ಮತ್ತೆ ಯಾವಾಗ ಇದ್ದಕ್ಕಿದ್ದಂಗೆ ನೀರು ಬಂದು ಬಿಡುತ್ತದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟೇ ಸಾಕು ಅವರನ್ನ ನಿರಂತರವಾಗಿ ಆತಂಕದಲ್ಲಿಡೋದಕ್ಕೆ. ಆದರೆ ಸಿಂಧೂ ನದಿಯ ವಿಷಯದಲ್ಲಿ ಇದನ್ನ ನಾವು ಮಾಡೋದಕ್ಕಾಗಲ್ಲ. ಇನ್ಫ್ಯಾಕ್ಟ್ ಸಿಂಧೂ ನದಿಯಿಂದ ಪಾಕಿಸ್ತಾನಕ್ಕೆ ಹೋಗೋ ನೀರಿದೆಯಲ್ಲ, ಅದು ಆ ಝೀಲಂ, ಚಿನಾಬ್ ಎರಡನ್ನೂ ಒಟ್ಟುಗೂಡಿಸಿದ್ರೂ ಸಹ ಅದರ 2 ಪಟ್ಟು ಆಗ್ತದೆ. ಯಾಕಂದ್ರೆ ಸಿಂಧೂ ನದಿ ಮೇಲೆ ನಮಗೆ ಯಾವ ಕಂಟ್ರೋಲು ಇಲ್ಲ.
ಅಲ್ಲಿ ಸಿಂಧೂ ನದಿಗೆ ಮುಖ್ಯ ಉಪನದಿ ಕಾಬೂಲ್ ನದಿ, ತುಂಬಾ ದೊಡ್ಡ ನದಿ ಇದೆ, 700 ಕಿಲೋಮೀಟರ್ ಉದ್ದದಿದೆ, ಅಫ್ಘಾನಿಸ್ತಾನದಿಂದ ಬರ್ತದೆ. ಅಲ್ಲಿಯೂ ಸಹ ಯಾವುದೇ ಜಲಾಶಯ ಇಲ್ಲ. ಜಲಾಶಯ ಕಟ್ಟಿ ಅಲ್ಲಿ ಅದನ್ನೆಂತದ್ದು ಅಲ್ಲಿ ಅಗ್ರಿಕಲ್ಚರ್ ಇದಕ್ಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಅಲ್ಲೂ ಇರುವಂತದ್ದು 5-6 ಅಫ್ಘಾನಿಸ್ತಾನದಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ 5-6 ಇದಿದೆ, ಸಣ್ಣ ಸಣ್ಣ ಇದಿದೆ, ಅಣೆಕಟ್ಟುಗಳಿವೆ. ಅದು ಜಸ್ಟ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೋಸ್ಕರ. ಸೊ ಅಂತಿಮವಾಗಿ ಇಡೀ ಕಾಬೂಲ್ ನದಿಯ ಒಟ್ಟಾರೆ ನೀರು ಸಿಂಧು ನದಿಗೆ ಬಂದು ಸೇರ್ಕೋತದೆ. ಎಲ್ಲಿ ಪಾಕಿಸ್ತಾನದ ಒಂದು ಖೈಬರ್ ಪಖ್ತೂನ್ವಾ ಪ್ರಾಂತ್ಯದ ಇದರಲ್ಲಿ ಅಟಾಕ್ ನಲ್ಲಿ, ಅಂದ್ರೆ ಕಾಬೂಲ್ ನದಿಯ ಪೂರ್ಣ ನೀರು ಸಿಂಧು ನದಿಗೆ ಬರುತ್ತದೆ. ನಾವು ಅದನ್ನ ತಡೆಯೋಕ್ಕಾಗಲ್ಲ. ಮತ್ತೆ ನಮ್ಮ ಕಡೆಯಿಂದ 2 ದೊಡ್ಡ ಉಪನದಿಗಳಿವೆ ಸಿಂಧು ನದಿಗೆ. ಒಂದು ಜನ್ಸ್ಕಾರ್, ಅದು ನಮ್ಮ ಇದರಲ್ಲಿದೆ, ಲದಾಖ್ ನಲ್ಲಿದೆ, ಆಯ್ತಾ. ಅದು ದೊಡ್ಡದೆ, ಸುಮಾರು 380 ಕಿಲೋಮೀಟರ್ ಉದ್ದದ್ದು. ಅಲ್ಲಿ ನಾವು ಅಣೆಕಟ್ಟು ಕಟ್ಟೋದಕ್ಕಾಗೋದಿಲ್ಲ, ಯಾಕಂದ್ರೆ ಲ್ಯಾಂಡ್ ಸ್ಲೈಡ್ ಆಗುವಂತ ಪ್ರದೇಶ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಕೆಲವು ಟೈಮ್ನಲ್ಲಿ ಅಣೆಕಟ್ಟುಗಳನ್ನ ನಿರ್ಮಿಸಿ ಬಿಡ್ತದೆ, ನದಿಯ ತಡೆದು ಬಿಡ್ತದೆ. ಏಕಾಏಕಿ ಲ್ಯಾಂಡ್ ಅದು ಕ್ಲಿಯರ್ ಆದಾಗ ಸಡನ್ ಆಗಿ ಪ್ರವಾಹ ಬಂದ್ಬಿಡ್ತದೆ. ನಾವಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಅದು ನಮ್ಮ ಪೂರ್ಣವಾಗಿ ಜನ್ಸ್ಕಾರ್ ನಮ್ಮ ಹಿಡಿತದಲ್ಲಿ ಇದ್ರು ಸಹ ಅದನ್ನ ನಾವು ಏನು ಮಾಡಕ್ಕಾಗಲ್ಲ. ಹಾಗೆ ಶಯ್ಯೋಕ್ ರಿವರ್ ಮತ್ತೊಂದು ದೊಡ್ಡ ಉಪನದಿ ಸಿಂಧು ನದಿಯದ್ದು. ಅದು ನಮ್ಮ ಕಾಶ್ಮೀರ ಮತ್ತೆ ಪಾಕಿಸ್ತಾನಿ ಆಕ್ರಮಿತ ಕಾಶ್ಮೀರ ಎರಡರಲ್ಲೂ ಇದೆ. ಅಲ್ಲಿಯೂ ಸಹ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಅಲ್ಲೂ ಆಕ್ಚುಲಿ ಅಣೆಕಟ್ಟು ಕಟ್ಟೋದಕ್ಕಾಗೋದಿಲ್ಲ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತ ಪ್ರದೇಶದ ತುಂಬಾ ಅದು. ಹೀಗಾಗಿ ಏನಾಗಿದೆ, ಜನ್ಸ್ಕಾರ್ದು ನೀರಾಗ್ಲಿ ಮತ್ತೆ ಶಯ್ಯೋಕ್ ನದಿಯದ್ದು ಮತ್ತೆ ಸಿಂಧು ನದಿಯ ಮೇನ್ ಚಾನಲ್ ಇದೆಯಲ್ಲ, ಟಿಬೆಟ್ ಇಂದ ಬರ್ತದಲ್ಲ ಅದು, ಮತ್ತೆ ಕಾಬೂಲ್ ನದಿಯ ಒಟ್ಟು ನೀರನ್ನ ತಗೊಂಡ್ರೆ ಝೀಲಂ ಮತ್ತೆ ಚಿನಾಬ್ ನದಿಯ ಒಟ್ಟು ನೀರು ಏನೇನು ಅಲ್ಲ ಅದ್ರ ಮುಂದೆ. ಹಾಗಾಗಿ ನಾವು ಅಂದ್ರೆ ಸಿಂಧೂ ಜಲಾನಯನ ಪ್ರದೇಶದ ಬಹು ದೊಡ್ಡ ಮಟ್ಟದ ನೀರನ್ನ ನಾವು 1-2 ದಿನದ ಮಟ್ಟಿಗೂ ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಸಿಂಧು ನದಿಗೆ ನಮ್ಮ ಕಂಟ್ರೋಲ್ ಇಲ್ಲ ಅದು. ಆದ್ರೆ ಪಾಕಿಸ್ತಾನಿಯರಲ್ಲಿ ದಿಯಾಮರ್ ಭಾಷಾ ಅಣೆಕಟ್ಟನ್ನ ನಿರ್ಮಿಸ್ತಾ ಇದ್ದಾರೆ, ದೊಡ್ಡ ಅಣೆಕಟ್ಟನ್ನ, ಆಯ್ತಾ. ಮತ್ತೆ ಇನ್ನೊಂದು ದಾಸು ಅಣೆಕಟ್ಟು ಅಂತ ಅದನ್ನು ನಿರ್ಮಿಸ್ತಾ ಇದ್ದಾರೆ. ಆ ಅಣೆಕಟ್ಟುಗಳು ಪೂರ್ಣವಾಗೋದರೆ ಅಲ್ಲಿ ಪಾಕಿಸ್ತಾನಿಯರು ಅವರು ಸಿಂಧು ನದಿಯ ನೀರನ್ನ ಸಂಪೂರ್ಣವಾಗಿ ತಮ್ಮ ಬಳಕೆಗೆ ಬಳಸ್ಕೋಬಹುದು. ಈ ಒಂದು ಝೀಲಂ ಮತ್ತೆ ಚಿನಾಬ್ನಲ್ಲಿ ಕಡಿಮೆ ಆದ್ರೂ ಸಹ ಅವರಿಗೆ ಅದರಿಂದ ಹೆಚ್ಚು ತೊಂದರೆ ಆಗೋದಿಲ್ಲ. ಪ್ರಾರಂಭದಲ್ಲಿ ತೊಂದರೆ ಆಗ್ಬಿಡ್ತದೆ. ಅಗ್ರಿಕಲ್ಚರ್ಗೆ ನಾವು ಆಕ್ಚುಲಿ ಏನಾಗಿದೆ, ನಾವು 10% ನೀರು ಕಡಿಮೆ ಆಗಿದೆ, ಅದನ್ನ 10% ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಗ್ರಿಕಲ್ಚರ್ಗೆ 1-2 ದಿನ ನೀರು ನಿಂತದ್ರೂ ಪೂರ್ತಿಯಾಗಿ ಫಸಲು ಹೋಯ್ತು ಅಂತಲೇ ಅರ್ಥ, ಆಯ್ತಾ. ಹೀಗಾಗಿ ನಾವು ಝೀಲಂ ಮತ್ತೆ ಚಿನಾಬ್ದು 1-2 ದಿನ ತಡೆದ್ರು ಸಹ ಅವ್ರ ಅಗ್ರಿಕಲ್ಚರ್ಗೆ ದೊಡ್ಡ ಹಾನಿ ಆಗ್ತದೆ. ಅವರು ಒಂದು ವರ್ಷದಲ್ಲಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸಿಂಧೂ ನದಿಯಿಂದ ಬರೋ ನೀರಲ್ಲೇ ಹೆಚ್ಚಿನ ವ್ಯವಹಾರಗಳನ್ನ ಮಾಡ್ಕೋಬಹುದು, ಆ ರೀತಿ ಯೋಜನೆಗಳನ್ನ ರೂಪಿಸ್ಕೋಬಹುದು. ಹೀಗಾಗಿ ನಾವು ಈ ಇಂಡಸ್ ವಾಟರ್ ಟ್ರೀಟಿಯನ್ನ ನಾವು ಪೂರ್ಣವಾಗಿ ನಾವು ಸಸ್ಪೆನ್ಷನ್ ಇಟ್ಟಿದೀವಲ್ಲ, ಅದನ್ನ ಪೂರ್ಣ ಎಫೆಕ್ಟಿವ್ ಮಾಡಬೇಕಂದ್ರೆ ನಾವು ಸಿಂಧೂ ನದಿಯನ್ನ ನಮ್ಮ ಕಂಟ್ರೋಲ್ ತಗೋಬೇಕು. ಸಿಂಧೂ ನದಿಯನ್ನ ಕಂಟ್ರೋಲ್ ತಗೋಬೇಕು ಅಂದ್ರೆ POJK ಯನ್ನ ಪೂರ್ಣವಾಗಿ, ಅಂದ್ರೆ ಅದು ಆಜಾದ್ ಕಾಶ್ಮೀರ್ ಅಂತ ಅವ್ರು ಏನ್ ಹೇಳ್ತಾರೆ ಅದನ್ನ, ಮತ್ತೆ ಗಿಲ್ಗಿಟ್ ಬಾಲ್ಟಿಸ್ತಾನ್ GB ಅಂತ ಏನ್ ಹೇಳ್ತಾರೆ, ಸಿಂಧು ನದಿ ಹರಿದು ಹೋಗುವಂತ ಆ ಉತ್ತರ ಕಾಶ್ಮೀರ ಇದೆಯಲ್ಲ, ಅದನ್ನ ಪೂರ್ಣವಾಗಿ ನಮ್ಮ ಹಿಡಿತಕ್ಕೆ ತಗೋಬೇಕು. ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಈ ಟ್ರೀಟಿಯನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿರೋದು ಏನಕ್ಕೂ ಪ್ರಯೋಜನ. 1 ವರ್ಷದಲ್ಲಿ ಅವರು ಪಾಕಿಸ್ತಾನಿ ಎದುರು ಇದರ ಎಫೆಕ್ಟ್ ಅನ್ನ ನೀಗಿಸ್ಕೊಳ್ತಾರೆ. ಅದು ಪಾಯಿಂಟ್ ನಂಬರ್ 1. POJK ಪಾಕಿಸ್ತಾನಕ್ಕೆ ಮಾಡಿಕೊಟ್ಟಂತ ಒಂದು ದೊಡ್ಡ ಅನುಕೂಲ ಏನು ಅಂತ ಹೇಳಿದ್ರೆ, ನೋಡಿ, ಪಾಕಿಸ್ತಾನಕ್ಕೂ ಚೈನಾಕ್ಕೂ ಜಿಯೋಗ್ರಫಿಕಲ್ ಕಾಂಟ್ಯಾಕ್ಟ್ ಇಲ್ಲ. ನಾವು ಮ್ಯಾಪ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ, ನಮ್ಮಲ್ಲಿ ಪ್ರಕಟ ಆಗುವಂತ ಮ್ಯಾಪ್ಗಳನ್ನ ಪೂರ್ತಿ ಜಮ್ಮು ಅಂಡ್ ಕಾಶ್ಮೀರ ನಮಗೆ ಸೇರಿದ ರೀತಿ ನಾವು ತೋರಿಸ್ತೀವಿ. ಚೈನಾಗೂ ಪಾಕಿಸ್ತಾನಕ್ಕೂ ಮಧ್ಯದಲ್ಲಿ ನಮ್ಮ ಕಾಶ್ಮೀರ ಇದೆ. ಆದ್ರೆ ಅದು ವಾಸ್ತವ ಅಲ್ಲ. ಆ ಒಂದು ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ, ಅಂದ್ರೆ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಆ ಪ್ರದೇಶದ ಮೂಲಕ ಪಾಕಿಸ್ತಾನ ಮತ್ತು ಚೈನಾದ ನಡುವೆ ಒಂದು ಭೂ ಸಂಪರ್ಕ ಏರ್ಪಟ್ಟಿದೆ. ಇನ್ಫ್ಯಾಕ್ಟ್ ನಮ್ಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆ ಪ್ರದೇಶವನ್ನು ಪಾಕಿಸ್ತಾನದ ಹಿಡಿತದಲ್ಲಿ ಬಿಟ್ಟು ಚೈನಾ ಮತ್ತು ಪಾಕಿಸ್ತಾನದ ನಡುವೆ ಭೂ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಟ್ಟು ಬಿಟ್ರು. ಅವರು ಮಾಡಿದಂತ ಅತಿ ಘೋರ ಅಪರಾಧ, ಭಾರತದ ಹಿತದೃಷ್ಟಿಯಿಂದ ನೋಡಿದ್ರೆ ಮಾಡಿದಂತ ಒಂದು ಘೋರ ಅಪರಾಧ ಅದು. ಅದರಿಂದಾಗಿ ಪಾಕಿಸ್ತಾನ ಚೈನಾ ಜಿಯೋಗ್ರಫಿಕಲ್ ಕಾಂಟ್ಯಾಕ್ಟ್ ಅನ್ನ ಮಾಡಿಕೊಂಡು ಕಾರಾಕೋರಂ ರಸ್ತೆಯನ್ನು ನಿರ್ಮಿಸಿಕೊಂಡು ಪ್ರಪಂಚದ ಕಣ್ಣು ತಪ್ಪಿಸಿ ಏನೇನೆಲ್ಲ ಸಾಗಿಸ್ಕೋತೇವೆ. ನ್ಯೂಕ್ಲಿಯರ್ ವೆಪನ್ಸ್ ಮಾಡೋದಕ್ಕೆ ಚೈನಾದಿಂದ ಮೆಟೀರಿಯಲ್ ಪಾಕಿಸ್ತಾನಕ್ಕೆ
ಕಳ್ಳ ಮಾರ್ಗದಲ್ಲಿ ಅಂದ್ರೆ ಪ್ರಪಂಚದ ಕಣ್ಣು ತಪ್ಪಿಸಿ ಬಂದದ್ದು ಆ ಕಾರಾಕೋರಂ ಮಾರ್ಗದ ಮೂಲಕ. ಅನಂತರ 1987 ಅಥವಾ 1987 ಇಂದ 1990 ನಡುವೆ ಆ 3 ವರ್ಷಗಳ ಯಾವುದೋ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ಗಾಗಿ ಚೈನಾದ ಲೋಪ್ನಾರ್ ಟೆಸ್ಟಿಂಗ್ ರೇಂಜ್ಗೆ ಹೋದದ್ದು ಆ ಕಾರಾಕೋರಂ ಹೈವೇ ಮೂಲಕ. ಅಂದ್ರೆ ನೆಹರು ಆ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟು ಆಯ್ತಾ ಎಂತ ಒಂದು ದೊಡ್ಡ ತಪ್ಪನ್ನ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಈಗ ಏನಾಗಿದೆ, POJKಯನ್ನ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನ ನಾವು ಪೂರ್ಣವಾಗಿ ಆಕ್ಯುಪೈ ಮಾಡ್ಕೊಂಡ್ರೆ ಪಾಕಿಸ್ತಾನ ಮತ್ತೆ ಚೈನಾ ನಡುವೆ ಇರುವ ಭೂ ಸಂಪರ್ಕ ತಪ್ಪಿ ಹೋಗ್ಬಿಡ್ತದೆ. ಅದನ್ನ ಕತ್ತರಿಸಿದಾಗ ಪಾಕಿಸ್ತಾನದ ಕಡೆಗೆ ಚೈನೀಸ್ ಬರಬೇಕು ಅಂದ್ರೆ ಅವರ ಪೂರ್ವ ಕರಾವಳಿಯ ಶಾಂಘೈ ಪೋರ್ಟ್ ಅವುಗಳಿಂದ ಸೌತ್ ಚೈನಾ ಸಿ, ಮಲಕ್ಕಾ ಸ್ಟ್ರೈಟ್, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್, ಅರೇಬಿಯನ್ ಸಿ ಸಮುದ್ರ ಮಾರ್ಗದ ಮೂಲಕ ಮಾತ್ರ ಬರಬೇಕಾಗತ್ತೆ. ಈಗ ಇರುವಂತ ನೇರ ಭೂ ಸಂಪರ್ಕ ಆಗೋದಿಲ್ಲ. ಮತ್ತೆ ಆ ಪ್ರದೇಶ ನಮ್ಮ ಹಿಡಿತಕ್ಕೆ ಬಂದ್ರೆ ವಾಯು ಸಂಪರ್ಕವೂ ಇರೋದಿಲ್ಲ. ಆ ಎರಡು ದೇಶಗಳ ನೇರ ಮತ್ತು ಕಡಿಮೆ ದೂರದ ವಾಯು ಸಂಪರ್ಕವೂ ಇರೋದಿಲ್ಲ. ಹೀಗಾಗಿ ನಾವು ಚೈನಾ ಪಾಕಿಸ್ತಾನಗಳ ನಡುವಿನ ಸಂಪರ್ಕವನ್ನ ಕತ್ತರಿಸಬೇಕಾದ್ರೆ ಮತ್ತು ಈ ಇಂಡಸ್ ವಾಟರ್ ಟ್ರೀಟಿಯನ್ನ ನಾವು ಸಸ್ಪೆನ್ಷನ್ ಇಟ್ಟಿದೀವಲ್ಲ ಅದನ್ನ ಪೂರ್ಣವಾಗಿ ನಾವು ಪ್ರಭಾವಿತಗೊಳಿಸಬೇಕಾದ್ರೆ POKಯನ್ನ ನಾವು ತಗೊಳ್ಳೇಬೇಕು. ನಮ್ಮ ತಯಾರಿ ಅದರ ಕಡೆ ಇದೆ. ಅದನ್ನ ನಮ್ಮ ರಕ್ಷಾ ಮಂತ್ರಿ ಮತ್ತೆ ಆಗಿನ ಚಿನಾರ್ ಕೋರ್ ಕಮಾಂಡರ್ 2.5 ವರ್ಷಗಳ ಹಿಂದೆ ಹೇಳಿದ್ದಾರೆ. ಮತ್ತೆ ಅದನ್ನ ಸಾಗಿಸೋದಕ್ಕೆ ಅದನ್ನ ಕಾರ್ಯರೂಪಗೊಳಿಸೋದಕ್ಕೆ ನಮ್ಮ ಸೇನೆ ಮತ್ತು ಎಂತದು ನಮ್ಮ ರಾಜಕೀಯ ನೇತಾರ ವರ್ಗ ಈಗ ಬದ್ಧವಾಗಿದೆ. ಆ ರಾಜಕೀಯ ಇಚ್ಛಾಶಕ್ತಿ ಕಾಣಿಸ್ತಾ ಇದೆ, ಸೇನೆಗೂ ಆ ಇಚ್ಛಾಶಕ್ತಿ ಇದ್ದಂಗಿದೆ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಪರಿಸ್ಥಿತಿ ಸೃಷ್ಟಿಯಾಗಿದೆ, ಈ ಸಂದರ್ಭದಲ್ಲೇ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.